ಹಳೆ ಕಾಲದ ಗುಡಿ ಇತ್ತು. ಅದನ್ನೇ ಇದ್ರೊಳಗೆ ಹಾಕಿ ಆಮೇಲೆ ಈ ದೇವಸ್ಥಾನ ದೊಡ್ಡದಾಗಿ ಸಣ್ಣದಾಗಿ ಇಷ್ಟೇ ಮಾಡಿ ಮೊದಲೇ. ಇದು ಜೀರ್ಣೋದ್ಧಾರ ಮಾಡಿ ಎಷ್ಟು ವರ್ಷ ಆಯ್ತು ಈ ದೇವಸ್ಥಾನ? ಈ ಒಂದು ಜೀರ್ಣೋದ್ಧಾರ ಮಾಡಿ ಒಂದು 30 ವರ್ಷದ ಮೇಲೆ ಆಗಿದೆ. ಅಂದ್ರೆ ಹಳೆ ಗುಡಿ ಶತಮಾನಗಳು. ಹಳೆ ಗುಡಿ ಅಂದ್ರೆ 286ನೇ ವರ್ಷದ ಜಯಂತಿ, 206ನೇ ಜಯಂತಿ ಆಗಿತ್ತು ಹೋದನೇ ವರ್ಷ. ಈ ವರ್ಷ 287ನೇ ಜಯಂತಿ ಆಗುತ್ತೆ. ಮುಂದೆ ಬರೋದು ಫೆಬ್ರವರಿ 15ಕ್ಕೆ. ಹೌದಣ್ಣ, ಲಾಗ್ ಮಾಡ್ತಾ ಇದೀನಿ ನೋಡಿ ಫ್ರೆಂಡ್ಸ್. ಅಣ್ಣ ಯಾವ್ರ ಹೊನ್ನಳಿಗೆ ಬಂದಿದ್ದೆ. ಮಠ ಐತಲ್ಲ, ನಮ್ದು ಬಸವಪಟ್ಟಣ ಅಣ್ಣ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಾವು ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜನ್ಮಸ್ಥಳಕ್ಕೆ ಬಂದಿದ್ದೇವೆ. ಈ ಸ್ಥಳವು ದಾವಣಗೆರೆ ಜಿಲ್ಲೆಯಿಂದ 75 ಕಿಲೋಮೀಟರ್ ದೂರದಲ್ಲಿದ್ದು, ಶಿವಮೊಗ್ಗ ಜಿಲ್ಲೆಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ಗೋರ್ಬಂಜರ್ ಅಂದರೆ ಲಂಬಾಣಿ ಸಮುದಾಯದ ಒಂದು ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಸೇವಾಲಾಲ್ ಮಹಾರಾಜರ ಒಂದು ಜನ್ಮಸ್ಥಳಕ್ಕೆ ಬಂದಿದ್ದೀವಿ. ಈ ಒಂದು ಸ್ಥಳ ಸೂರಗೊಂಡನ ಕೊಪ್ಪ ಅಂತ ಕರೀತಾರೆ ಈ ಸ್ಥಳಕ್ಕೆ. ಬನ್ನಿ, ಈ ಸೇವಾಲಾಲ್ ಮಹಾರಾಜರ ಬಗ್ಗೆ, ಆಮೇಲೆ ಲಂಬಾಣಿ ಸಮುದಾಯದ ಬಗ್ಗೆ, ಇಲ್ಲಿನ ಅರ್ಚಕರ ಬಳಿ ತಿಳಿದುಕೊಳ್ಳೋಣ ಮಾಹಿತಿಯನ್ನು. ಬಂಜಾರ ಸಮುದಾಯದ ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಸಂತ ಸೇವಾಲಾಲ್ ಮಹಾರಾಜರು ಕ್ರಿಸ್ತಶಕ 1739ನೇ ಇಸ್ವಿ ಫೆಬ್ರವರಿ 15ನೇ ತಾರೀಕು ಶಿವಮೊಗ್ಗದ ಬಳಿ ಇರುವಂತಹ ಸೂರಗೊಂಡನಕೊಪ್ಪ ಎಂಬ ಈ ಸ್ಥಳದಲ್ಲಿ ಜನಿಸುತ್ತಾರೆ. ಸ್ನೇಹಿತರೆ, ಪ್ರಸ್ತುತ ಈ ಸ್ಥಳವು ನ್ಯಾಮತಿ ತಾಲೂಕಿನಲ್ಲಿದೆ. ಬನ್ನಿ ಒಳಗಡೆ ನೋಡೋಣ. ಸೇವಾಲಾಲ್ ಅವರ ಜನ್ಮ ಸ್ಥಳವನ್ನು ತುಂಬ ಕ್ಲೀನಾಗಿ ರೆಡಿ ಮಾಡಿದ್ದಾರೆ. ಮುಂಚೆ ಯಾವ ರೀತಿ ಎಲ್ಲ ಇತ್ತು ಅದೇ ಥರ ಹಳೆ ಕಾಲದಲ್ಲಿ 1739ನೇ ಇಸ್ವಿ ಅಂದರೆ 17ನೇ ಶತಮಾನದಲ್ಲಿ ಹೊರಟಿರೋದು. ಶ್ರೀ ಸಂತ ಸೇವಾಲಾಲ್ ಮಹಾರಾಜ ಜನ್ಮಸ್ಥಳ ಸ್ಥಳ ಸೂರಗೊಂಡನಕೊಪ್ಪ ಗ್ರಾಮ, ತಾಲೂಕು ನ್ಯಾಮತಿ, ಜಿಲ್ಲೆ ದಾವಣಗೆರೆ. CC ಕ್ಯಾಮ್ರಾ ಎಲ್ಲ ಅಳವಡಿಸಿದ್ದಾರೆ. ಧೂಮಪಾನ ಮಾಡುವಂತಿಲ್ಲ, ದಯವಿಟ್ಟು ಕಲಾಕೃತಿಯನ್ನು ಮುಟ್ಟಬಾರದು. ಹೌದಣ್ಣ, ಲಾಗ್ ಮಾಡ್ತಾ ಇದೀನಿ ನೋಡಿ ಫ್ರೆಂಡ್ಸ್. ಅಣ್ಣ ಯಾವ್ರ ಹೊನ್ನಳಿಗೆ ಬಂದಿದ್ದೆ. ಮಠ ಐತಲ್ಲ, ನಮ್ದು ಬಸವಪಟ್ಟಣ ಅಣ್ಣ. ನಿಮ್ಮ ಹೆಸರಣ್ಣ? ರತನ್ ಅಂತ. ಬರ್ತೀನಿ. ಫ್ರೆಂಡ್ಸ್, ರತನ್ ಮತ್ತು ಗ್ರೂಪ್ ಹೊನ್ನಳಿ ಅವರು ವ್ಲಾಗ್ ಮಾಡ್ತೀರಂತ ಕೇಳಿದ್ರು. ಈ ದೇವಸ್ಥಾನದ ಬಗ್ಗೆನೇ ವ್ಲಾಗ್ ಮಾಡ್ತಿದ್ದೀನಿ ಅಂತ ಹೇಳಿದೆ ನಾನು. ಹಳೆ ಕಾಲದ ದೇವಸ್ಥಾನದ ಬಗ್ಗೆ. ಹೂವಿನ ಗಿಡಗಳನ್ನು ಮುಟ್ಟಬಾರದು. ಪಾರ್ಕ್ ಮಾಡಿಬಿಟ್ಟಿದ್ದಾರೆ ಫ್ರೆಂಡ್ಸ್. ಚೆನ್ನಾಗಿದೆ ಪ್ಲೇಸ್, ಭಾರಿ ಸೂಪರ್ ಆಗಿದೆ. ವಾಜ್ಯ ಭೋಜನ್ ಮಂಚ್, ಲಂಬಾಣಿ ಭಾಷೆ ನನಗೆ ಜಾಸ್ತಿ ಬರೋದಿಲ್ಲ. ಕಲಾಕೃತಿಗಳು, ತೆಂಗಿನಕಾಯಿ ಹೊಡೆಯುವಂತ ಸ್ಥಳ. ಸಂತ ಸೇವಾಲಾಲ್ ಮಹಾರಾಜರು ಗೋರ್ ಬಂಜಾರ ಸಮುದಾಯದ ಆಧ್ಯಾತ್ಮಿಕ ಗುರುಗಳಾಗಿ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣೆ ಮಾಡಿದ ಮಹನೀಯರಾಗಿದ್ದಾರೆ. ಸ್ನೇಹಿತರೆ, ಇದು ಸಂತ ಸೇವಾಲಾಲ್ ಅವರ ಒಂದು ಜನ್ಮಸ್ಥಳ. ಇದೇ ಒಂದು ಗರ್ಭಗುಡಿ. ಗುರುಗಳು ಪೂಜೆ ಮಾಡ್ತಾ ಇದ್ದಾರೆ. ಸದ್ಗುರು ಭಗವಾನ್ ಜಯ ಸೇವಾಲಾಲ್ ಮಹಾರಾಜ निरंकारी बाल ब्रह्मचार अवतार कलाधारी ओम भगवान सद्गुरु सेवालाल निरंकारी बाल ब्रह्मचारी अवतार कलाधारी निर्धार। जय मां सेवालाल।
ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಗುರುಗಳೇ ನಮಸ್ಕಾರ. ನಮಸ್ತೆ. ತಾವು ಯಾವ್ರವರು? ನಾವು ಬಸವಪಟ್ಟಣದವರು ಗುರುಗಳೇ. ಹಾ, ನಿಮ್ಮ ಹೆಸರು? ನಾವು ಇಲ್ಲಿ ಗುರುಗಳು ಹುಟ್ಟಿದ ಜನ್ಮಭೂಮಿಯಲ್ಲ ಇದು ಸೇವಾಲಾಲು. ಇಡೀ ಇಂಡಿಯಾಕ್ಕೆ ಇದು ಹುಟ್ಟಿದ ಜನ್ಮಭೂಮಿ, ಗುರುಗಳು ಹುಟ್ಟಿದ್ದು. ನಾವಿಲ್ಲಿ ಪ್ರಧಾನ ಅರ್ಚಕರಾಗಿ ಸ್ವಾಮಿ ಸೇವೆ ಮಾಡ್ತಾರೆ ಸೇವಾಲಾಲ್ ಮಹಾರಾಜ್. ತಮ್ಮ ಹೆಸರು? ನಮ್ಮ ಹೆಸರು ಅರ್ಚಕರು ಅಂದರೆ ಸೇವಾ ಸಾಧ್ ಅಂತ. ಸೇವಾ ಸಾಧು, ಸೇವಾ ಸಾಧನ ಪ್ರಧಾನ ಅರ್ಚಕರು. ಪ್ರಧಾನ ಅರ್ಚಕರು ನೀವೇ? ನಿಮ್ದು ಸ್ವಂತ ಇದೆಯವರ? ಇಲ್ಲ, ನಮ್ದು ಬೇರೆ ಕಡೆ, ಇಲ್ಲಿಂದ 40 ಕಿಲೋಮೀಟರ್ ದೂರ ಇದೆ. 83ರಲ್ಲಿ ಜಾಗ ಹುಡುಕಿದ್ವಿ. ಆವಾಗ ಕಮಿಟಿ ವತಿಯಿಂದ ಜನಗಳೆಲ್ಲ ಸೇರ್ಕೊಂಡು 83ರಲ್ಲಿ ಜಾಗ ಹುಡುಕಿದಾಗ ಈ ಜಾಗ ಗೊತ್ತಾದ್ಮೇಲೆ ಶುರು ಹಚ್ಕೊಂಡಿದ್ದು. ಆಮೇಲೆ ಸ್ವಲ್ಪ ದಿನಾಂತರ ಇಲ್ಲಿ ಒಂದು ಸಣ್ಣದಾಗಿ ಗುಡಿ, ಹಳೆ ಕಾಲದ ಗುಡಿ ಇತ್ತು, ಅದನ್ನೇ ಇದು ಒಳಗೆ ಹಾಕಿ ಆಮೇಲೆ ಈ ದೇವಸ್ಥಾನ ದೊಡ್ಡದಾಗಿ ಸಣ್ಣದಾಗಿ ಇಷ್ಟೇ ಮಾಡಿ ಮೊದಲೇ. ಇದು ಜೀರ್ಣೋದ್ಧಾರ ಮಾಡಿ ಎಷ್ಟು ವರ್ಷ ಆಯ್ತು ಈ ದೇವಸ್ಥಾನ? ಈ ಒಂದು ಜೀರ್ಣೋದ್ಧಾರ ಮಾಡಿ ಒಂದು 30 ವರ್ಷದ ಮೇಲಾಗಿದೆ. ಅಂದ್ರೆ ಹಳೆ ಗುಡಿ ಶತಮಾನಗಳು. ಹಳೆ ಗುಡಿ ಅಂದ್ರೆ 286ನೇ ವರ್ಷದ ಜಯಂತಿ, 206ನೇ ಜಯಂತಿ ಆಗಿತ್ತು ಹೋದನೇ ವರ್ಷ. ಈ ವರ್ಷ 287ನೇ ಜಯಂತಿ ಆಗುತ್ತೆ. ಮುಂದೆ ಬರೋದು ಫೆಬ್ರವರಿ 15ಕ್ಕೆ ದೊಡ್ಡ ಜಾತ್ರೆ ಆಗತ್ತೆ. ಆ ಕಾಲದಿಂದ ಹಳೆ ಕಾಲದೊಂದು ಇದು ಇತಿಹಾಸದ ಗುಡಿ ಇತ್ತು. ಸೇವಾಲಾಲ್ ಇಲ್ಲಿ ಹುಟ್ಟಿ ಬೆಳೆದು ದೊಡ್ಡನಾಗಿ 10-15 ವರ್ಷದವನು ಮಗವನಾಗಿ ಇಲ್ಲಿಂದ ದೇವಿ ಕರ್ಕೊಂಡು ಎಲ್ಲ ಕಡೆ ಸಂಚಾರ ಮಾಡ್ಕೊಂತ ಅಲ್ಲಿ ಎಲ್ಲ ರಾಜ್ಯಗಳಲ್ಲೂ ಭೇಟಿಯಾಗಿ ಎಲ್ಲ ಕಡೆ ಹೋಗಿ ಲಾಸ್ಟಿಗೆ ಪೌರಾಗಢ ಅಂತ ಇದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಗುರುಗಳು ಆಯ್ಕೆ ಆಗಿದ್ದಾರೆ. ಸೇವಾಲಾಲ್ ಗುರುಗಳು ಆಯ್ಕೆ ಆಗಿದ್ದ ಮಹಾರಾಷ್ಟ್ರದಲ್ಲಿ ಪೌರಾದೇವಿ ಅಂತ. ಇದು ಜನ್ಮಭೂಮಿ ಭಾಯಾಗಢ ಅಂತ. ಇದು ಜನ್ಮಸ್ಥಳ, ಅದು ಐಕ್ಯಸ್ಥಳ. ಐಕ್ಯಸ್ಥಳ ಸೇವಾಲಾಲ್. ಆಮೇಲೆ ಆಂಧ್ರದಲ್ಲಿ ಒಂದಿದೆ, ಅಲ್ಲಿ ವಸತಿ ಮಾಡಿದ್ದು. ಅಲ್ಲಿ ಗುತ್ತಿ ಬಳ್ಳಾರಿ ಅಂತ ಇದೆ, ಅಲ್ಲಿ ವಸತಿ ಮಾಡಿದ್ದು. ಸ್ವಲ್ಪ ದಿನ ಇದ್ದು ಒಂದು ಹಬ್ಬ ಮಾಡಿ ಪೂಜೆ ಪುರಸ್ಕಾರ ಮಾಡಿ ಅಲ್ಲಿಂದ ಪುನಃ ಆ ಕಡೆ ಹೋದ್ರಂತೆ ಅವೆಲ್ಲ ಲಂಬಾಣಿ. ಅಂದ್ರೆ ಇದು ಮೊದ್ಲಿಂದ ಹೇಳ್ತೀರಾ? ಅಂದ್ರೆ ಎಷ್ಟನೇ ಶತಮಾನ, ಎಷ್ಟನೇ ಇದ್ರಲ್ಲಿ ಹುಟ್ಟಿದ್ದು? 1736ನೇ ಇಸ್ವಿ ಅಂತ ನಮ್ಗೆ. ಇದು ಬಂಜಾರ ಸಮುದಾಯದವ್ರು ಇಲ್ಲಿ ಮಾಲೆಗಿಲೆ ಹಾಕ್ತಾರೆ ಅಂತ ತುಂಬಾ ಫೇಮಸ್ ಅಂತಾನು ಕೇಳ್ಪಟ್ಟಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅನಂತರ ಇದು ಗುರುಗಳ ಸ್ಥಾಪನೆ ಮಾಡಿದ್ವಿ. ಎಲ್ಲ ಸೇರ್ಕೊಂಡು ಜನ ಲಂಬಾಣಿ ಬಂಜಾರ ಸಮಾಜದವರು ಎಲ್ಲ ಸೇರಿ ಕೂಡಿ ಗುರುಗಳನ್ನು ಸ್ಥಾಪನಾ ಮಾಡಿ ಅನಂತರ ಹಂಗೆ ನಿಧಾನವಾಗಿ ಬೆಳೀತು. ಒಂದು 10 ವರ್ಷ ಏನೂ ಆಗಿರಲಿಲ್ಲ. ಆನಂತರ ಇದು ಮಾಲೆ ಹಾಕೋದು ಪಾಡು ಜನಗಳಿಗೆ ಒಳ್ಳೆ ರೀತಿ ಬರುತ್ತೆ, ಒಳ್ಳೆ ಧ್ಯಾನ ಬರ್ತದೆ, ಜ್ಞಾನ ಬರ್ತದೆ. ಮಾಲೆ ಹಾಕ್ಕೊಂಡ್ರೆ ಅವರಿಗೂ ಮನೋಭಾವನೆ ಒಳ್ಳೇದು ಬರ್ತದೆ, ಸುಧಾರಣೆ ಆಗ್ತಾರೆ, ದುಶ್ಚಟಗಳು ದೂರ ಆಗ್ತಾವ ಅಂಥೇಳಿ ಆ ಥರ ಮಾಲೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ಥರ ಮಾಲೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಸುಮಾರು ಹಂಗೆ ಸ್ವಲ್ಪ ಕಡಿಮೆ ಜನ ಫಸ್ಟಿಗೆ ಹಾಕಿದ್ವು. ಆಮೇಲೆ ಬರ್ತಾ 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 ಇಲ್ಲಿ ಎಲ್ಲ ಕಡೆಯಿಂದ ಪ್ರಚಾರ ಆಗಿ ಬಹಳಷ್ಟು ಜನ ಮಾಲೆ ಹಾಕೊಂಡು ಬರ್ತಾರೆ. ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ. ಗೋವಾ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ, ಬೇರೆ ಬೇರೆ ಕಡೆಯಿಂದ ಬಹಳ ಜನ ಬರಕ್ ಶುರುವಾಗಿದ್ದಾರೆ. ಅಂದ್ರೆ ಎಲ್ಲ ಸ್ವಾಮಿಯ ಪವಾಡ ಅಂತ. ಗುರುಗಳ ಪವಾಡ ಇದು. ಇದು ಅವರ ಅಪ್ಪ ಅಮ್ಮನ ಹೆಸರು? ಗುರುಗಳ ಅಪ್ಪ ಅಮ್ಮನ ಹೆಸರು? ಗುರುಗಳ ಅಪ್ಪ ಅಮ್ಮನ ಹೆಸರು ಧರ್ಮಣಿಯಾಡಿ, ಅವ್ರ ತಾಯಿ ಭೀಮಾನಾಯಕ್ ಮಹಾರಾಜ್ ತಂದೆಯರು. ಭೀಮಾನಾಯಕ್ ಮಹಾರಾಜರು ಸುಮಾರು ಅವರು ಫಸ್ಟಿಗೆ ಅವರು ವಲಸೆ ಬಂದಿದ್ದಂತೆ. ನಮ್ಮ ಜನ ಎಲ್ಲ ಲಂಬಾಣಿಸ್, ಎಲ್ಲಿಂದ? ರಾಜಸ್ಥಾನದಿಂದ ವಲಸೆ ಬಂದಾಗ ಇಲ್ಲಿ ಹಾಲ್ಟ್ ಆಗಿದ್ರಂತೆ. ಜಾಗ ಚೆನ್ನಾಗಿತ್ತು, ಇಲ್ಲಿ ಗೋವುಗಳನ್ನು ನಿಲ್ಸಕ್ ಜಾಗ ಇತ್ತು, ವ್ಯಾಪಾರ ಮಾಡಕ್ ಆ ಕಡೆ ಈ ಕಡೆ ಸುತ್ತ ಜಾಗ, ವ್ಯಾಪಾರ ಮಾಡ್ಲಿಕ್ಕೆ ಜಾಗ ಇದೆ ಅಂತ ಹೇಳಿ ಇಲ್ಲಿ ಉಳ್ಕೊಂಡ್ಬಿಟ್ರಂತೆ. ಉಳ್ಕೊಂಡಾಗ ಸುಮಾರು ಅವರಿಗೆ ಮದುವೆ ಮಾಡಿಸಿದ್ರು. ಭೀಮಾನಾಯಕ್ ಮಹಾರಾಜರಿಗೆ ಮದುವೆ ಮಾಡಿಸಿದ್ರು. ರಾಮ್ಜಿ ನಾಯಕ್ ಮಹಾರಾಜ್ ಅಂತ ಅವ್ರ ತಾತ, ಸೇವಾಲಾಲ್ ತಾತ ರಾಮ್ಜಿ ನಾಯಕ್, ಅವರು ಮದುವೆ ಮಾಡಿಸಿದ್ರು ಭೀಮಾನಾಯಕರಿಗೆ. ಅವಾಗ ಸುಮಾರು ದಿನ ಅಂದ್ರೂ ಮಕ್ಕಳಾಗ್ಲಿಲ್ಲ. ಚಿತ್ರದುರ್ಗದಿಂದ ಇದೆ, ಚಿತ್ರದುರ್ಗ. ಆ ಧರ್ಮಣಿಯಾಡಿ ದೇವಿಯನ್ನು ಮದುವೆ ಮಾಡ್ತಾರೆ, ಮಕ್ಕಳಾಗ್ಲಿಲ್ಲ. ಸುಮಾರು ದಿನ 12 ವರ್ಷ ಮಕ್ಕಳಾಗ್ಲಿಲ್ಲ ಅಂತೇಳಿ ಮನಸ್ತಾಪ ಆಗಿ ಅದು ಕಾಳವಕುಂಡು ಅಂತ ಇದೆ ಹಿಂದ್ಗಡೆ, ಇಲ್ಲಿಂದ 30 ಕಿಲೋಮೀಟರ್ ಇದೆ. ಇಲ್ಲಿ ತಿರುಗಣಿ ಮಠ ಅಂತ, ಅಲ್ಲಿ ತೊರಡಿ ಹತ್ರ ಮರಾಠಿ ಕ್ಯಾಂಪ್ ಹತ್ರ ತಿರುಗಣಿ ಮಠ ಇದೆ. ಅಲ್ಲಿ
ಒಂದು ಆಲದ ಮರ ಇದೆ. ಅಲ್ಲಿ ಹೋಗಿ ಆಲದ ಮರಗೆ ಸೇವಾಲಾಲ್ ತಂದೆಯರು ತಪಸ್ಸು ಮಾಡಿದ್ರು, ಧ್ಯಾನ ಮಾಡಿ ಮಕ್ಕಳಿಲ್ಲಕ್ಕೋಸ್ಕರ ತಪಸ್ಸು ಮಾಡಬೇಕಾದ್ರೆ ಆ ದೇವಿಯ ಮರಿಯಮ್ಮ ದೇವಿ ಒಂದು ಮುದುಕಿ ವೇಷ ಹಾಕೊಂಡು ಹೋಗಿ ಅವನಿಗೆ ಎಬ್ಬರಿಸಿ ಏನು ಕಷ್ಟ ಮಗನೇ ಅಂತ ಕೇಳಿ ಅದನ್ನು ಕೇಳಿದಾಗ ನನಗೆ ಮಕ್ಕಳಿಲ್ಲ ಸಾಯಿದಕ್ಕೆ ನಾನು ಧ್ಯಾನ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಆಗಲಿ ನಾನು 4 ಮಕ್ಕಳು ಭಾಗ್ಯ ಕೊಡ್ತೀನಿ ಅಂತ ಒಪ್ಪಿಗೆ ಕೊಟ್ಟು ದೇವಿ ಒಪ್ಪಿಗೆ ಕೊಟ್ಟಾಗ ಆಯ್ತು ಅಂತ ಹೇಳಿ ಅಲ್ಲಿಂದ 4 ಮಾತ್ರೆ ಕೊಟ್ಲಂತ ಗುಳಿಗೆ ಅದನ್ನು ತಂದು ಇಲ್ಲಿ ಪ್ರಸಾದ ರೂಪದಲ್ಲಿ ತಗೊಂಡ್ರಂತೆ ಯಾರು ಧರ್ಮಿ ದೇವಿಗೆ. ಅವಾಗ ಗುರುಗಳು ಇಲ್ಲಿ ಹುಟ್ಟಿದ್ದು ಜನ್ಮಭೂಮಿ. ಅಂದ್ರೆ ಇವರು ಯಾರ ಸ್ವರೂಪ ಅಂದ್ರೆ ನಾರಾಯಣ ಸ್ವರೂಪನ ಶಿವ ಸ್ವರೂಪನ ಅಂತ? ಯಾವ ಸ್ವರೂಪ ಅಂದ್ರೆ ಎಲ್ಲ ಈಗ ಕೃಷ್ಣ ಅವತಾರ ಹೇಳ್ತಾರೆ, ಯಾಕಂದ್ರೆ ಗೋಗಳ ಕಾಯ್ದಿದ್ದಾರೆ. ನಾವು ಮೂಲತಃ ಕೃಷ್ಣ ಕಡೆಯಿಂದ ಬಂದವರು. ಗೋಗಳು ಕಾಯ್ತಿದ್ರಲ್ಲ ಅವರಲ್ಲಿ ಒಂದು ಕೆಲಸ ಮಾಡೋ ಒಬ್ಬರು ರಾಧಿದಾದಿ ಬೋವಯ್ಯ ಅಂತ ಅವ್ರ ಜೊತೆ ಕೆಲಸ ಮಾಡ್ತಿದ್ರಂತ. ಆ ಕಾಲದಿಂದ ಬಂದಿರೋರು ಕೃಷ್ಣನ ಯುಗದಿಂದ, ಅಂದ್ರೆ ದ್ವಾಪರ ಯುಗದಿಂದ. ಅವಾಗಿಂದ ಬಂದಿರೋದು ಪರಂಪರೆ. ಹಂಗಾಗಿ ಒಂದು ಕತೆ ಇದೆ, ದೊಡ್ಡ ಕತೆ ಇದೆ. ಆ ಮೂಲದಿಂದ ನಮ್ಮ ಬಂಜಾರ ಸಮಾಜ ಬಂದಿರೋದು. ಸ್ವಲ್ಪ ಹೇಳ್ತೀರಾ ನಿಮ್ಮ ಬಂಜಾರ ಸಮುದಾಯದ ಬಗ್ಗೆ ಕಥೆನ?